ಕೆಂಗಲ್ ಗೇಟ್ ಬಳಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಜಮೀರ್ ಅಹಮದ್ ಮಾತುಕತೆಯನ್ನು ನಡೆಸಿದ್ದಾರೆ. ಉಪಚುನಾವಣೆ ಗೆಲುವಿನ ವಿಚಾರವಾಗಿ ಇಬ್ಬರು ಕೂಡ ಚರ್ಚೆಯನ್ನು ನಡೆಸಿದ್ದಾರೆ. ಎರಡು ಕ್ಷೇತ್ರಗಳಲ್ಲಿ ನಾವು ಗೆಲ್ಲುತ್ತೇವೆ ಅಂತ ಮಾತನಾಡಿದ್ದು ಕೆಂಗಲ್ ಗೇಟ್ ಬಳಿ ಸಿಎಂ ಸಿದ್ದರಾಮಯ್ಯ ಸಚಿವ ಜಮೀರ್ ಅಹಮದ್ ಮಾತುಕತೆಯನ್ನು ನಡೆಸಿದ್ದಾರೆ. ಈಗಾಗಲೇ ದಾವಣಗೆರೆ ಚುನಾವಣೆಗೆ ಸಂಬಂಧಪಟ್ಟಂತೆ ಜೊತೆಗೆ ಬಾಗಲಕೋಟೆ ಉಪಚುನಾವಣೆಗೂ ಸಂಬಂಧಪಟ್ಟಂತೆ ಎರಡೂ ಕ್ಷೇತ್ರದಲ್ಲೂ ಕೂಡ ಗೆಲ್ಲುತ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯ ಮತ್ತೆ ಜಮೀರ್ ಅಹಮದ್ ಮಾತುಕತೆಯನ್ನು ನಡೆಸಿದ್ದು ಒತ್ತಿ ಸಚಿವ ಜಮೀರ್ಗೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಕೆಂಗಲ್ ಗೇಟ್ ಬಳಿ ಇಬ್ಬರು ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮತ್ತೆ ಸಚಿವ ಜಮೀರ್ ಅಹಮದ್ ಉಪಚುನಾವಣೆ ಗೆಲುವಿನ ವಿಚಾರವಾಗಿ ಇಬ್ಬರು ಕೂಡ ಚರ್ಚೆಯನ್ನು ನಡೆಸಿದ್ದಾರೆ. ಎರಡೂ ಕ್ಷೇತ್ರಗಳಲ್ಲೂ ಕೂಡ ನಾವು ಗೆದ್ದೇ ಗೆಲ್ಲುತ್ತೇವೆ ಅಂತ ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಜಮೀರ್ ಅಹಮದ್ಗೆ ಒತ್ತಿ ಹೇಳಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದ್ದು ಕೆಂಗಲ್ ಗೇಟ್ ಬಳಿ ಇಬ್ಬರು ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್. ಸಿಎಂ ಸಿದ್ದರಾಮಯ್ಯ ಮತ್ತು ಜಮೀರ್ ಅಹಮದ್ ಕೆಂಗಲ್ ಗೇಟ್ ಬಳಿ ಒಂದಷ್ಟು ಸಮಯಗಳ ಕಾಲ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಯಾವೆಲ್ಲ ವಿಚಾರಗಳ ಬಗ್ಗೆ ಮಾತನಾಡಿದ್ರು ಅಂತ ನೇರವಾಗಿ ಮಾತನಾಡುವಂಥದ್ದು ಎರಡು ಕ್ಷೇತ್ರದ ಚುನಾವಣೆಯ ಫಲಿತಾಂಶದ ವಿಚಾರವನ್ನ. ಅಂದ್ರೆ ಎರಡು ಕ್ಷೇತ್ರದಲ್ಲಿ ನಾವು ಚುನಾವಣೆಯನ್ನ ಗೆಲ್ತೀವಿ ಅನ್ನುವಂಥದ್ದು ಜಮೀರ್ ಅವರಿಗೆ ನೇರವಾಗಿ ಮುಖ್ಯಮಂತ್ರಿಗಳು ಹೇಳಿರುವಂಥದ್ದು. ಅದು ಯಾವ ಸಂದೇಶವನ್ನ ರವಾನಿಸುವ ಪ್ರಯತ್ನದ ಭಾಗವಾಗಿ ಮಾತನಾಡಿದ್ರು ಮುಖ್ಯಮಂತ್ರಿಗಳು ಅನ್ನುವಂಥದ್ದು ಕೂಡ ಅಷ್ಟೇ ಕುತೂಹಲ. ಯಾಕಂದ್ರೆ ವಿಧಾನಸೌಧ ಕೆಂಗಲ್ ಗೇಟ್ ಬಳಿ ಬಂದು ಅಲ್ಲಿ ಅವರು ನಿಂತು ಆ ಮಾತನ್ನ ಹೇಳಿ ಹೋಗುವಂಥದ್ದು ಒಂದು ರೀತಿಯ ಒಂದು ಸ್ಪಷ್ಟವಾದ ಸಂದೇಶವನ್ನ, ಅಂದ್ರೆ ನಾವು ಸಮುದಾಯದ ಬೆನ್ನಿಗೆ ಇದೀವಿ ಎನ್ನುವಂಥದ್ದು ಅಥವಾ ಜಮೀರ್ ಅವ್ರ ಜೊತೆಗೆ ಇದೀವಿ ಎನ್ನುವಂತ ಒಂದು ಸಂದೇಶವನ್ನು ರವಾನಿಸುವ ಪ್ರಯತ್ನದ ಭಾಗ ಕೂಡ ಆಗಿರ್ಲಿಕ್ಕೆ ಸಾಕು. ಹಾಗಾಗಿ ಅಲ್ಲಿ ಅವ್ರು ನಿಂತು ಎಲ್ಲ ಸಮ್ಮುಖದಲ್ಲಿ ಆಡಿದಂತ ಮಾತು ಕೇವಲ ನಾವು ಗೆಲ್ತೀವಿ ಅನ್ನುವಂತ ಹೇಳುವಂತ ಉದ್ದೇಶ ಮಾತ್ರ ಅಲ್ಲ, ಜೊತೆಗೆ ಒಂದು ಸಂದೇಶವನ್ನು ರವಾನಿಸುವ ಪ್ರಯತ್ನದ ಭಾಗವೇನೋ ಅನ್ನುವಂತ ರೀತಿಯಲ್ಲಿತ್ತು ಆ ಬೆಳವಣಿಗೆಗಳು. ಕಾವ್ಯ. ಓಕೆ, ಥ್ಯಾಂಕ್ ಯು ಸುಕೇಶ್ ಡೀಟೇಲ್ಸ್ಗಾಗಿ.